ಡಾಕ್ಟರ್, ಈಗ ಖಾರವಾಗಿರೋ ಫುಡ್ಡನ್ನು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ ಅಂತ ನಾವು ತುಂಬ ಜನ ಹೇಳೋದನ್ನು ಕೇಳಿದ್ದೇವೆ. ಆದರೆ ನಾನು ನನ್ನ ಫ್ಯಾಮಿಲಿಯಲ್ಲಿ ಕೆಲವರನ್ನು ನೋಡಬೇಕಾದ್ರೆ ತುಂಬ ಸಾತ್ವಿಕ ಆಗಿರೋ ಆಹಾರವನ್ನು ಡೈಲಿ ತಗೊಳ್ಳುವಂಥವ್ರು, ತುಂಬ ಬ್ಲ್ಯಾಂಡ್ ಆಗಿರುವಂಥ ಫುಡ್ ತಗೊಳ್ಳುವವರು ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡುತ್ತೆ ಅಂತ ನಮಗೆ ಬಂದು ಹೇಳ್ತಾರೆ. ಸೊ ನಿಜವಾಗ್ಲೂ ಗ್ಯಾಸ್ಟ್ರಿಕ್ಗೆ ಏನು ಕಾರಣ ಆಗಿರುತ್ತೆ? See, there are two aspects for gastritis. The first one is trigger. Second is root cause. The triggers for gastritis are spicy food or stress or alcohol. But root cause is a bacteria called as H. pylori. And this bacteria make your stomach as a hell. If you want to get peace in your stomach, you have to remove this bacteria from your stomach. ಸೊ ಗಟ್ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ಪ್ರವೀಣ್ ಜಾಕಬ್ ಅವರ ಪ್ರಕಾರ ಖಾರವಾದಂತಹ ಆಹಾರವನ್ನು ತಿನ್ನೋದು ಒಂದು ಗ್ಯಾಸ್ಟ್ರಿಕ್ಗೆ ಟ್ರಿಗರ್ ಆಗಿರುತ್ತೆ ಹೊರತು ಅದು ಮೂಲ ಕಾರಣ ಅಲ್ಲ. ಗ್ಯಾಸ್ಟ್ರಿಕ್ನ ಮೂಲ ಕಾರಣ ಹೊಟ್ಟೆಯಲ್ಲಿರುವಂತಹ H. pylori ಬ್ಯಾಕ್ಟೀರಿಯಾ ಆಗಿರ್ತದೆ.